ವಿಶ್ವ ಮಾದಕ ದ್ರವ್ಯಗಳ ವಿರೋಧಿ ದಿನದ ಅಂಗವಾಗಿ ವಿದ್ಯಾರ್ಥಿಗಳ ಬೃಹತ್ ಜಾಗೃತಿ ಮೆರವಣಿಗೆ. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮುಖೇನ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ ವಿದ್ಯಾರ್ಥಿಗಳು. ತಾಲೂಕು ದಂಡಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ನಡೆದ ಜನ ಜಾಗೃತಿ ಮೆರವಣಿಗೆ. ಕೊರಟಗೆರೆ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಿಂದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ವರೆಗೆ ಮೆರವಣಿಗೆ ಮುಖೇನ ಮಾದಕ ವಸ್ತುಗಳ ಸೇವನೆಯ ವಿರುದ್ಧವಾಗಿ ಘೋಷಣೆ ಕೂಗುತ್ತಾ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರತಿಜ್ಞಾವಿಧಿ ಬೋಧಿಸಿದ ತಾಲೂಕು ದಂಡಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಸ್ಕೌಟ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು. 58% 60 ಮಂದಿ ಯುವಕರಿರುವ ಕಾರಣ ಯುವ ಭಾರತ ಎನ್ನುತ್ತಾರೆ. ಭಾರತ ವಿಶ್ವದಲ್ಲಿಯೇ ಯುವ, ಬಲಿಷ್ಠ, ಸದೃಢ ರಾಷ್ಟ್ರ ಎಂದು ಗುರುತಿಸಿಕೊಂಡಿದೆ. ಮಾದಕ ದ್ರವ್ಯಗಳಾಗಲಿ ಮಾದಕ ವಸ್ತುಗಳ ಸೇವನೆಯಿಂದ ದೇಶದಲ್ಲಿ ಪ್ರತಿನಿತ್ಯ 1/2ಕ್ಕೂ ಹೆಚ್ಚು ಜನ ಸಾಯುತ್ತಿದ್ದಾರೆ. ಮಾದಕ ವಸ್ತುಗಳ ಸೇವನೆಯಿಂದ ಆಗಬಹುದಾದ ಅನಾಹುತಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿಯಿಂದ ಜಾಗೃತರಾಗಲು ತಿಳಿಸಿದ ತಹಶೀಲ್ದಾರ್ ಮಂಜುನಾಥ್. ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಅವರು ಮಾತನಾಡಿ, ಅನ್ಯ ದೇಶಗಳು ನಮ್ಮ ದೇಶವನ್ನು ಮಣಿಸಲು ಡ್ರಗ್ಸ್ ಮೂಲಕ ದೇಶಕ್ಕೆ ಕಾಲಿಟ್ಟಿವೆ. ಆರ್ಥಿಕತೆ, ಸಾಮಾಜಿಕತೆ, ಶೈಕ್ಷಣಿಕ ಗುಣಮಟ್ಟವನ್ನು ಕುಗ್ಗಿಸಲು ಮಾದಕ ವಸ್ತುಗಳು ಹೊಸ ರೂಪವಾಗಿದೆ. WHO ವಿಶ್ವ ಆರೋಗ್ಯ ಸಂಸ್ಥೆ ಜೂನ್ 26ರಂದು ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನವನ್ನು ಆಚರಣೆ ಮಾಡುತ್ತಿದೆ. ಪ್ರತಿದಿನ 10ಕ್ಕೂ ಹೆಚ್ಚು ಮಂದಿ ಯುವಕರು ಡ್ರಗ್ಸ್ ಸೇವಿಸಿ ಬಲಿಯಾಗುತ್ತಿದ್ದಾರೆ. ಡ್ರಗ್ಸ್ ಭೂತ ಯುವಕರನ್ನು ಪ್ರವೇಶಿಸಿ ಸಮಾಜ, ಕುಟುಂಬವನ್ನು ಸರ್ವನಾಶ ಮಾಡುತ್ತದೆ. ವಿದ್ಯಾರ್ಥಿಗಳು ಪ್ರತಿಜ್ಞೆಯನ್ನು ಪ್ರತಿದಿನ ಅನುಸರಿಸಿ ನಡೆಯುತ್ತಾ ದೇಶದ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಬೇಕು ಎಂದು ತಿಳಿಸಿದರು. ಈ ವೇಳೆ ಕೊರಟಗೆರೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್, ಪೊಲೀಸ್ ಸಿಬ್ಬಂದಿಗಳು, ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಇದ್ದರು. ಡ್ರಗ್ಸ್ ಅನ್ನೋ ಒಂದು ಪೀಡ ಒಂದು ದೆವ್ವ ಬಿಡೋದೇ ಇಲ್ಲ. ನಿಮಗೆ ಮೈಯಲ್ಲಿ ಒಂದ್ಸರಿ ಸೇರಿಕೊಂಡ್ರೆ ನಿಮ್ಮ ಜೀವನವನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸಮಾಜವನ್ನು, ನಿಮ್ಮ ಊರನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ದೇಶದ ಭವಿಷ್ಯವನ್ನು ಕೂಡ ಹಾಳು ಮಾಡುತ್ತೆ. ಅದಕ್ಕೋಸ್ಕರ ತಾವೆಲ್ಲರೂ ಇವತ್ತು ಪ್ರತಿಜ್ಞೆ ಮಾಡಿದ್ದೀರಿ. ಡ್ರಗ್ಸಲ್ಲಿ ನಾವೆಲ್ಲರೂ ನೋಡ್ತಾ ಇದ್ವಿ, ಹಿಂದೆ ಸರಾಯಿ ಅಂತ ನಮ್ಮ ದೇಶದಲ್ಲಿ ಏನು ಕರಿತಿದ್ರು, ಎಣ್ಣೆ ಹೊಡಿತಾ ಇದ್ರಲ್ಲ, ಅದನ್ನು ನಾವು ಅಷ್ಟೇ ಡ್ರಗ್ಸ್ ಅಂತ ಅನ್ಕೋತಾ ಇದ್ವಿ. ಇವತ್ತು ಎಷ್ಟೆಲ್ಲ ಡ್ರಗ್ಸ್ ಪದಾರ್ಥಗಳು ಬಂದಿದ್ದಾವೆ ಮಾರ್ಕೆಟಲ್ಲಿ. ಗಾಂಜಾ ಬಂದಿದೆ, ಬಾಂಗ್ ಬಂದಿದೆ, ಹೆರಾಯಿನ್ ಬಂದಿದೆ, ಹೀಗೆ ಹಲವಾರು ಮಾದಕ ದ್ರವ್ಯಗಳು ನಮ್ಮ ಮಾರ್ಕೆಟ್ಗಳಲ್ಲಿ ನಮ್ಮ ಯುವಕರ ಭವಿಷ್ಯವನ್ನು ಹಾಳು ಮಾಡೋದಕ್ಕೋಸ್ಕರ ಬಂದಿದ್ದಾವೆ. ಆದ್ದರಿಂದ ನಾವು ಯಾರೂ ಕೂಡ ನಮ್ಮ ಸರ್ಕಾರ ಆಗಿರ್ಬೋದು, ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ರಾಜ್ಯದ ಗೃಹ ಸಚಿವರು ಹಾಗೂ ನಮ್ಮ ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರ ಒಂದು ನೇತೃತ್ವದಲ್ಲಿ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಚಾಲನೆ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಹಳ್ಳಿಯಲ್ಲಾಗಿರ್ಬೋದು, ಗಲ್ಲಿಯಲ್ಲಾಗಿರ್ಬೋದು, ಯಾವುದೇ ಒಂದು ಸಣ್ಣ ಪ್ರಕರಣ ಆದರೂ ಕೂಡ ಡ್ರಗ್ಸ್ ವಿರುದ್ಧ ಕಠಿಣವಾದ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಪೊಲೀಸ್ ಠಾಣೆಗೂ, ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗೂ ಕೂಡ ಈಗಾಗಲೇ ಕಟ್ಟುನಿಟ್ಟಿನ ನಿರ್ದೇಶನ ಹೋಗಿದೆ. ಎಲ್ಲ ಕಡೆ ನಿಮಗೆ ಒಳ್ಳೇದು ಯಾವುದು ಅನ್ನೋದನ್ನು ಹೇಳ್ಕೊಡ್ತಾ ನಮಗೆ ಯಾವುದು ಕೆಟ್ಟದ್ದು ಅದ್ರ ಹತ್ರ ಹೋಗ್ಬೇಡಿ ಅಂತ ಹೇಳ್ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಸಾಹೇಬ್ರು ಹೇಳ್ದಂಗೆ ನಮ್ಮ ದೇಶದ ಭವಿಷ್ಯ, ನಾಳೆ ನೀವು ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಪ್ರೆಸಿಡೆಂಟ್ಗಳಾಗ್ಬೋದು, ಮಿನಿಸ್ಟರ್ಗಳಾಗ್ಬೋದು, ಯಾವುದಾಗ್ತಿರೋ ನಮ್ಗೆ ಗೊತ್ತಿರೋದಿಲ್ಲ. ಯಾರೋ ಒಬ್ಬ ನಮ್ಮ ಹೊರ ದೇಶದವರು ನಮ್ಮಲ್ಲಿ ಯುದ್ಧ ಗೆಲ್ಲಕ್ಕಾಗ್ತೀರಾ, ಈ ಹಿಂದಿನ ಭಾಗದಿಂದ ನಮ್ಮಲ್ಲಿ ಯುದ್ಧ ಮಾಡ್ಬೋದು. ನಮ್ಮ ದೇಶದ ಬಲ ಏನು ಅಂದರೆ ಯುವಕರನ್ನ ಹಾಳು ಮಾಡ್ಬೋದು ಅಂದ್ಬಿಟ್ಟು ಒಂದು ಟೆರರಿಸಮ್ನ ಮಾಡ್ತಾ ಇರ್ತಾರೆ. ಆ ಟೆರರಿಸಮ್ನ ಒಂದು ಭಾಗನೇ ಈ ಡ್ರಗ್ಸು ಅಥವಾ ಈ ಮಾದಕ ದ್ರವ್ಯಗಳನ್ನ ನೀಡೋದು.